ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಫೆಬ್ರವರಿ 28ನೇ ತಾರೀಕು ಬರ್ತೈತೆ. ಮಿಸ್ ಮಾಡ್ಕೋಬೇಡಿ, ಎಲ್ರು ಬಂದ್ಬಿಡಿ ಆಯ್ತಾ. ನಿಮ್ಮ ಮನೆಯವ್ರನ್ನ, ಕುಟುಂಬದವ್ರನ್ನ, ಮತ್ತೆ ನಮ್ಮವ್ರಿದ್ದಂಗೆ ನಿಮ್ಮವರು ರೀನಾ ಎಲ್ರನ್ನ ಕರ್ಕೊಂಡು ಬನ್ನಿ. ತಪ್ಪಿಸ್ಕೊಂಬೇಡಿ ಆಯ್ತಾ. ಬೇಗ ಬಂದ್ಬಿಡಿ, ನಾನು ಅಲ್ಲೇ ನಿಮ್ಗೋಸ್ಕರ ಕಾಯ್ತಿರ್ತೀನಿ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಅಪಾಯವಿದೆ ಎಚ್ಚರಿಕೆ ಈ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ವಿ. ಒಂದಷ್ಟು ಜನನ ಮಾತಾಡ್ತಾ ಇತ್ತು. ಸೊ ಸಿನಿಮಾದ ಹೀರೋಯಿನ್ ಇದಾರೆ, ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ರಾಧಾ ಭಗವತಿ ಅವರು, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ರಾಧಾ ಭಗವತಿ, ಸೊ ಹೆಸರೇ ಚೆನ್ನಾಗಿದೆ. ಏನು ರಾಧಾ ಭಗವತಿ? ರಾಧಾ ಅಂದ್ರೆ ದ ಮೋಸ್ಟ್ ಬ್ಯೂಟಿಫುಲ್ ಅಂತ, ಭಗವತಿ ಅಂದ್ರೆ ಈ ಇಡೀ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂತ ದೇವತೆ. ಚೆನ್ನಾಗಿದೆ ಮೀನಿಂಗ್. ಎಸ್, ಅಪಾಯವಿದೆ ಎಚ್ಚರಿಕೆ ಟೈಟಲ್ ನೋಡ್ತಿದ್ದಂಗೆ ಒಂದು ರೀತಿಯಲ್ಲಿ ಕ್ಯಾಚಿ ಕೂಡ ಹೌದು, ಸ್ವಲ್ಪ ಭಯ ಕೂಡ ಹೌದು. ಈ ಒಂದು ಟೈಟಲ್ ಅಥವಾ ಅಪಾಯವಿದೆ ಎಚ್ಚರಿಕೆ ಇರೋದು ಬೋರ್ಡ್ ಎಲ್ಲೆಲ್ಲಿ ನೋಡಿರ್ತೀರ? ಕಾಷನ್ ಅನ್ನೋ, ಅಂದ್ರೆ ಇಲ್ಲಿ ಹೋಗ್ಬೇಡಿ, ಅಪಾಯ ಇದೆ ಎಚ್ಚರಿಕೆ, ಮುಂದೆ ಯೂ ಟರ್ನ್ ಇದೆ ಹುಷಾರು, ಅಥವಾ ಹೆಲ್ಮೆಟ್ ಹಾಕೊಳ್ಳಿ, ಅಪಾಯ ಆಗುತ್ತೆ, ಎಚ್ಚರವಾಗಿರಿ ಅನ್ನೋ ಒಂದಿದ್ರಲ್ಲಿ ನಾನು ಅಪಾಯವಿದೆ ಎಚ್ಚರಿಕೆ, ಡೇಂಜರ್ ಅನ್ನೋ ಬೋರ್ಡ್ಗಳನ್ನ ಕರೆಂಟ್ಗಳ ಮೇಲೆ ಇಲ್ಲೆಲ್ಲ ನೋಡಿದುಂಟು. ಹಾಗೆ ನಮ್ಮ ಸಿನಿಮಾಗೆ ಈ ಒಂದು ಹೆಸರನ್ನ ಇಟ್ಟಿರೋದ್ರಿಂದ ಒಂದು ಜನ ನೋಡಿದ ತಕ್ಷಣ ಏನಿದು ಹೀಗೆ ಹೆಸರಿಟ್ಟಿದಾರಲ್ಲ ಅಂತ ಒಂದು ಟೀಕಿಸ್ತಾರೆ. ಇಲ್ಲಾಂದ್ರೆ ಏನಿದು ನಿಮ್ಮನ್ನ ಮುಟ್ಟಿದ್ರೆ ಅಪಾಯನ, ಸಿನಿಮಾ ಅಂದ್ರೆ ಏನು, ಏನಿದೆ ಸಿನಿಮಾದಲ್ಲಿ ಅನ್ನೋದೊಂದು ಕ್ಯೂರಿಯಾಸಿಟಿ ಜನಗಳಿಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಅಪಾಯವಿದೆ ಎಚ್ಚರಿಕೆ. ಓಕೆ, ಸೊ ಈ ಸಿನಿಮಾದಲ್ಲಿ ಟೀಸರ್ ನೋಡಿದೆ. ಸೊ ಮೇನ್ 3 ಕ್ಯಾರೆಕ್ಟರ್ ಇದೆ ಅಂಡ್ ನಿಮ್ಮ ಒಂದು ಡುಯೆಟ್ ಸಾಂಗ್ ಕೂಡ ನೋಡಿದೆ. ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಎಲ್ಲಾ ಕಡೆ. ಸೊ ಇತ್ತೀಚಿನ ದಿನಗಳಲ್ಲಿ ಸಾಂಗ್ ಅಂತ ಬಂದಾಗ ಸಿನಿಮಾಗ ಒಂದು ಇನ್ವಿಟೇಷನ್. ಸೊ ಸಾಂಗ್ ರೀಚ್ ಆಯ್ತು ಅಂತಂದ್ರೆ ಒಂದಷ್ಟು ಒಳ್ಳೆ ಖುಷಿ ಇರುತ್ತೆ. ಆಮೇಲೆ ಸೊ ಅದೇ ಸ್ವಲ್ಪ ಥಿಯೇಟರ್ ಕಡೆ ಬರುವಂತ ಒಂದಷ್ಟು ಕೆಲಸನ ಮಾಡುತ್ತೆ. ನಿಮ್ಮ ಸಾಂಗ್ ಬಗ್ಗೆ ಹೇಳೋದಾದ್ರೆ? ಸಾಂಗ್ ಬಗ್ಗೆ ಹೇಳೋದಾದ್ರೆ ನಾನು ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಹೇಳಿರೋದೊಂದೇ, ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಎವರ್. ಆಕ್ಚುಲಿ ನಾನು ಸಿನಿಮಾ ಒಪ್ಕೊಂಡಿದ್ದೆ ಈ ಒಂದು ಸಾಂಗ್ ಇಂದ. ತುಂಬಾ ಇಲ್ಲ, ನಂಗೆ ಸ್ಟಾರ್ಟಿಂಗ್ ಬಂದಾಗ, ನಾನು ಆಡಿಷನ್ಗೆ ಬಂದಾಗ್ಲೇ ನನಗೆ ಸಾಂಗ್ ಅನ್ನ ಕೇಳಿಸಿದ್ರು. ಸೊ ಆವಾಗ್ಲೇ ಓಕೆ, ಎಷ್ಟು ಚೆನ್ನಾಗಿದೆ ಸಾಂಗ್ ಅಂತ ಹೇಳಿ ನಾನು ಆವಾಗ್ಲೇ ಓಕೆ ಮಾಡೋಣ ಸಿನಿಮಾ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ದೆ. ಟಾಪ್ 2 ಅಲ್ಲಿದೆ, ಟ್ರೆಂಡಿಂಗ್ ಅಲ್ಲಿದೆ. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಜನ ಈ ಒಂದು ಸಾಂಗ್ ನ. ಜಗದೆದುರು ನನ್ನ ತುಂಟಗುಟ್ಟು ಸಲುಗೆ ಮೂಡಿದೆ. ಎಸ್, ಚೆನ್ನಾಗಿತ್ತು ಹಾಡು. ಇಷ್ಟು ವರ್ಷಗಳ ಕಾಲ ಹಾರರ್, ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆಲ್ಲವೂ ಕೂಡ ನೋಡಿದ್ದಾರೆ ಸಿನಿಮಾಗಳು ಬೇರೆ ಬೇರೆ ರೀತಿಯಲ್ಲಿ. ಹಿಂಗಾಗತ್ತೆ, ಹಿಂಗೆ ಹೋಗುತ್ತೆ, ಲಾಸ್ಟಿಗೆ ಹಿಂಗಾಗತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ನಿಮ್ಮ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ?
ಒಂದು ಹಾರರ್ ಮೂವಿ ಅಂತ ಬಂದಾಗ ಯೂಶ್ವಲಿ ಅದು ಒಂದು ಬಂಗಲೆಗಳಲ್ಲಿ ಮನೆಗಳಲ್ಲಿ ಆಗೋದು ಕಾಮನ್. ಆ್ಯಂಡ್ ಇದು ಕಂಪ್ಲೀಟ್ ಆಗಿ ಈ 6 - 5 = 2 ಅಂತ ಏನು ಒಂದು ಸಿನಿಮಾ ಇದೆ, ಅದು ಕೂಡ ಒಂದು ದೊಡ್ಡ ಕಾಡಲ್ಲಿ ನಡೆದಿರುವಂಥದ್ದು. ಇದು ಕೂಡ ಅಂದರೆ ಆ ಥರನೇ ಒಂದು ದೊಡ್ಡ ಕಾಡಲ್ಲಿ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್. ಅಂದರೆ ನೇಚರಲ್ಲೇ ಹೋಗಿ ಅಲ್ಲಿ ಎಷ್ಟೋ ಆ್ಯನಿಮಲ್ಸ್ ಎಷ್ಟೋ ಇನ್ಸೆಕ್ಟ್ಸ್ಗಳಿಂದ ಇವರು ಬಳಲಾಡಿ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕಾಗ್ದೇ ಹೊಂದ್ಕೊಂಡು ಅಷ್ಟು ಚಳಿನಲ್ಲೂ ಶೂಟ್ಸನ್ನು ಮಾಡಿ ತುಂಬ ಚೆನ್ನಾಗಿ ಈ ಒಂದು ಔಟ್ಪುಟ್ಟನ್ನು ತಗೊಂಡು ಬಂದಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಈಗ ನೆಕ್ಸ್ಟ್ ಹೀಗಿದೆ, ಹೀಗೆ ನೆಕ್ಸ್ಟ್ ಆಗುತ್ತೆ ಅಂತ ಹೇಳಿ ಊಹೆ ಮಾಡೋಕ್ಕಾಗಲ್ಲ ಅಷ್ಟಾಗಿ. ಅಂದರೆ ಫಸ್ಟ್ ಹಾಫ್ ಏನಿದೆ ಅದೇ ಬೇರೆ ಥರ ಹೋಗುತ್ತೆ, ಸೆಕೆಂಡ್ ಹಾಫ್ ಏನಿದೆ ಅದೇ ಬೇರೆ ಥರ, ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ, ಒಂಥರ ತುಂಬ ಕ್ಯಾಚಿಯಾಗಿರುವಂತಹ ಸಿನಿಮಾ. ಇದರಲ್ಲಿ ಹಾರರ್ ಇದೆ, ಇಟ್ಸ್ ಥ್ರಿಲ್ಲಿಂಗ್, ಅಡ್ವೆಂಚರ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಫೈಟ್ ಇದೆ. ಟೀಸರ್ ಅಲ್ಲಿ ನೋಡ್ತಾ ಇದ್ದೆ. ಸೊ ಕಾಡಲ್ಲಿ ಹೋಗಿ ಒಂದಷ್ಟು ಸುತ್ತಾಡೋದು, ಭಯ ಪಡೋದಲ್ಲ. ನೀವು ಕಾಡಲ್ಲಿ ಹೋಗಿ ಶೂಟ್ ಮಾಡಿದ್ರೆ ಇಲ್ಲ ನೀವು ಇದ್ದೀರಾ ಆ ಭಾಗದಲ್ಲಿ? ಇಲ್ಲ, ಪುಣ್ಯಕ್ಕೆ ನಾನು ಕಾಡಿನ ಸೀನ್ಗಳಲ್ಲಿ ಯಾವುದಲ್ಲೂ ಇಲ್ಲ, ಪುಣ್ಯಕ್ಕಿಲ್ಲ. ನನಗೆ ದಿಸ್ ಇಸ್ ಮೈ ಫಸ್ಟ್ ಹಾರರ್ ಮೂವಿ ಅಂತ ಹೇಳ್ಬೋದು. 3 ಜನ ಹೀರೋಗಳಿಗೆ ನಾನು ಮನೆ ಓನರ್. ನಾವು ಮನೆ ಬಾಡಿಗೆ ಕೊಟ್ಟಿರ್ತೀವಿ, ಅವರು ಬಾಡಿಗೆ ಕೊಡದೆ ಓಡಾಡ್ತಿರ್ತಾರೆ. ಸೊ ಈ ಥರ ನನ್ನ ಪಾರ್ಟ್ ಏನಿದೆ ಅದು ಬರೀ ಮನೆ, ಕಾಲೇಜ್, ಇದು ರೋಡು, ಹೊರಗಡೆ ಮಾರ್ಕೆಟ್ಟು, ಈ ಥರ. ಅಂದರೆ ಕಾಡು ಕಡೆ ನಾನು ಅಷ್ಟಾಗಿ ಹೋಗಿಲ್ಲ. ಹಾರರ್ಗೂ ನನಗೂ ಅಷ್ಟು ಇದಿಲ್ಲ, ಟಚ್ ಇಲ್ಲ. ಇನ್ನೊಂದು ಕಲರ್ಸ್ನಲ್ಲೂ ಕೂಡ ಒಂದು ಹೊಸ ಸೀರಿಯಲ್ ಮೂಲಕ ಎಂಟರ್ಟೈನ್ ಮಾಡೋಕೆ ಬರ್ತಾ ಇದ್ದೀರಾ. ಸೊ ಈ ಸಿನಿಮಾ ಚೆನ್ನಾಗಾದ್ಮೇಲೆ ಚೆನ್ನಾಗಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಆಫ್ಟರ್ ದಟ್ ಒಂದಷ್ಟು ಆಪರ್ಚುನಿಟೀಸ್ ಬಂದಾಗ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಎರಡೂ, ಸೀರಿಯಲ್ ಆ್ಯಂಡ್ ಸಿನಿಮಾ? ಸೀರಿಯಲ್ ಸಿನಿಮಾ ಎರಡನ್ನೂ ಹ್ಯಾಂಡಲ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಬಟ್ ನಾನು ಇಲ್ಲಿವರೆಗೂ ನಾನು ಇಷ್ಟಪಡ್ತಾ ಇರೋದು, ಅಂದರೆ ನಾನು ಬೇಕು ಅಂತ ಆಸೆ ಪಡ್ತಾ ಇರೋವಂಥ ಕ್ಯಾರೆಕ್ಟರ್ಸ್ ಬಂದು ಹಳ್ಳಿ ಹುಡುಗಿ ಪಾತ್ರಗಳು. ಸ್ವಲ್ಪ ಸಿನಿಮಾದಲ್ಲಿ ನಾನು ಅಷ್ಟಾಗಿ ಮಾಡರ್ನ್ ಕ್ಯಾರೆಕ್ಟರ್ಸ್ನ, ನನಗೆ ಮಾಡರ್ನ್ ಕ್ಯಾರೆಕ್ಟರ್ಸ್ ಅನ್ನೋದಕ್ಕಿಂತ ಈ ಎಕ್ಸ್ಪೋಸಿಂಗ್ ಕ್ಯಾರೆಕ್ಟರ್ಸ್, ಸ್ವಲ್ಪ ಸ್ಕಿನ್ ಶೋಯಿಂಗ್ ಕ್ಯಾರೆಕ್ಟರ್ಸ್ ಯಾವುದು ನಂಗೆ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಅದೇ ಥರದ ಒಂದು ಕತೆಗಳನ್ನು ಹುಡುಕ್ತಾ ಇರೋದ್ರಿಂದ ಅವು ಬಂದಾಗ ನನಗೆ ಆ ಕತೆ ಇಷ್ಟ ಆಗಬೇಕು. ಆ ಕತೆ ಇಷ್ಟ ಆದಮೇಲೆ ಅದು ಯಾವ ಥರ ಇರುತ್ತೆ ಅಂತ ಎಲ್ಲ ನೋಡ್ಕೋಬೇಕು. ಆ ಥರ ಕತೆಗಳು ಬಂದರೆ ನಾನು ಮಾಡ್ತೀನಿ ಸಿನಿಮಾನ. ಸೀರಿಯಲ್ಗಳನ್ನ ನಾನು ಇದ್ದಂತೆ ಮಾಡ್ತಾನೆ ಇರ್ತೀನಿ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೆ. ಈಗ ಸೀರಿಯಲ್ ಮಾಡೋದ್ರಿಂದ ಒಂದು ಜನಗಳಿಗೆ ತುಂಬಾ ಕನೆಕ್ಟ್ ಆಗ್ಬೋದು. ಸೊ ಆರಾಮಾಗಿ ಕೂತ್ಕೊಂಡು ಮನೇಲಿ ನೋಡ್ತಾ ಇರ್ತಾರೆ, ಒಂದಷ್ಟು ಒಳ್ಳೆ ಕನೆಕ್ಟ್ ಕೂಡ ಆಗುವಂತ ಒಂದಷ್ಟು ಆಪರ್ಚುನಿಟಿ ಅದು. ಸೊ ಸೀರಿಯಲ್ ಅಲ್ಲಿ ನೋಡಿ ಒಂದಷ್ಟು ಅಭಿಮಾನಿಗಳೇನಾದ್ರೂ ಬಂದು ಗುರ್ಸಿ ಈ ತರ ಮಾತಾಡೋದು ಒಂದು ಒಳ್ಳೆ ಮೂಮೆಂಟ್ ನಾನು ನೆನೆಸ್ಕೋತೀನಿ ಅಂತ ಅಂದ್ರೆ, ಆಬ್ವಿಯಸ್ಲಿ ಇವಾಗ ಹೊರಗಡೆ ಹೋದಾಗ ನನಗೆ ಈ ಮಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು, ಮೇಜರ್ ಆಗಿ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್, ಅದನ್ನು ಹೊಗಳದಂಥವ್ರು ತುಂಬ ಜನ ಇದ್ದಾರೆ. ಈಗ ಈ ಸೀರಿಯಲಲ್ಲಿ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ಇನ್ನೂ ಅದು ಟೆಲಿಕಾಸ್ಟ್ ಆಗಿಲ್ಲ. ನೋಡಿ ಜನ ಈ ಥರ ಸೆಲ್ಫಿ ಕೊಡಿ ಅಂತ ಹೇಳಿದಾಗ ಮಲ್ಲಿ ಅಂತ ಕರೆಯೋದು, ನಾನು ಮಾತಾಡೋ ಕೆಲವೊಂದು ಡೈಲಾಗ್ಸ್ಗಳನ್ನು ಹೇಳೋದು, ನಾನು ಕರೆಯೋ ರೀತಿಯನ್ನು ಇಮಿಟೇಟ್ ಮಾಡ್ಬೋದು. ಇದನ್ನೆಲ್ಲ ಮಾಡ್ತಿದ್ದಾಗ ತುಂಬಾ ಖುಷಿ ಆಗುತ್ತೆ ಒಂದು. ಇನ್ನೊಂದು ಏನಂದರೆ, ಸೀರಿಯಲ್ಸ್ ಅಂತ ಬಂದಾಗ ಹೌದು ನಾವು ಜನಗಳ ಮನಸ್ಸಲ್ಲಿ ಕೂರ್ತೀವಿ ಸತ್ಯ. ಬಟ್ ಸಿನಿಮಾ ಅಂತ ಬಂದು ಅದೇನಾದರೂ ಹಿಟ್ಟಾಯಿತು ಅಂದರೆ ಅದು ಎಷ್ಟೋ, ಈಗ ಸೀರಿಯಲ್ಸ್ ಅಂದರೆ ಒಂದು ಎಪಿಸೋಡ್ ಹೋಯ್ತಾ ಅದನ್ನು ಮರ್ತ್ಬಿಡ್ತಾರೆ, ಇನ್ನೊಂದು ಎಪಿಸೋಡ್ ಬಂತ ಅದು ನೋಡಿದ್ರೆ ಅದನ್ನು ಮರ್ತ್ಬಿಡ್ತಾರೆ. ಬಟ್ ಸಿನಿಮಾ ಅಂತ ಬಂದಾಗ ಅದು ಕೊನೆವರೆಗೂ ತನ್ನ ತಲೆಯಲ್ಲಿ ಉಳಿಯುವಂಥದ್ದು. ಅಂದರೆ 100 years ಆದ್ರೂ ಕೂಡ ಅದು ಆ ಒಂದು ಸ್ಟೋರಿ ಆಗಿರ್ಬೋದು, ಆ ಒಂದು ಪಾತ್ರ ಆಗಿರ್ಬೋದು, ಅದು ತಲೆಯಲ್ಲೇ ಉಳಿಯುವಂಥದ್ದು. ಸೊ ಎರಡು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ ನಾನು. ಅಪಾಯವಿದೆ, ಎಚ್ಚರಿಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರೋಕ್ಕೆ ರೆಡಿ ಆಗಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿದೆ? ಆಮೇಲೆ ನಿಮ್ಮ ಗ್ರಾಫ್ ಯಾವ ಥರ ಹೋಗಬೇಕು ಅಂತ ಅನ್ಕೊಂಡಿದ್ರ? ಆಸ್ ಅನ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಆಗಬೇಕು ಸಿನಿಮಾ ಅಂತಲೇ ಇದೆ. ಆ್ಯಂಡ್ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಬಂದು ತುಂಬಾ ಸ್ಪೆಷಲ್ ನನಗೆ, ಏಕೆಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ, ತುಂಬ ಬ್ಯೂಟಿಫುಲ್ ಆದ ಸ್ಟೋರಿ ಇದೆ. ಆ್ಯಂಡ್
ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಇದರಲ್ಲಿ ಮನಸ್ಸಿಗೆ ತಾಗುವಂತಹ ಎಲಿಮೆಂಟ್ಸ್ ಇದೆ. ತುಂಬ ಚೆನ್ನಾಗಿರುವಂತಹ ಒಂದು ಕಂಪ್ಲೀಟ್ ಮೂವಿ, ತುಂಬಾ ಆಸಮ್ ಆಗಿದೆ ಅಂತ ಹೇಳ್ಬೋದು. ಸಿನಿಮಾ ಫೆಬ್ರವರಿ 28ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು. ತುಂಬ ಒಳ್ಳೆ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಸೊ ಮೊದಲನೇದಾಗಿ ಜನಗಳು ಬಂದು ನೋಡಬೇಕು. ಜನಗಳು ನೋಡಿದ್ರೇನೆ ಅದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದೊಂದು ಗೊತ್ತಾಗುತ್ತೆ, ಬಾಯಿಂದ ಬಾಯಿಗೆ ಹೋಗುತ್ತೆ. ಆಬ್ವಿಯಸ್ಲಿ ಈ ಒಂದು ಸಿನಿಮಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಖಂಡಿತವಾಗಿ ಅನ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಆದರೆ ಸಾಕು. ಈಗ ಇದನ್ನ ನೀವು ಹೀರೋಯಿನ್ ಆಗಿ ರಾಧಾ ಭಗವತಿಯಾಗಿ ಇದನ್ನ ಹೇಳಿದ್ರಿ ಅಲ್ವಾ, ಸೊ ಮಲ್ಲಿ ಅನ್ನೋ ಕ್ಯಾರೆಕ್ಟರ್ ಜನ ತುಂಬಾ ಇಷ್ಟಪಟ್ಟಿದಾರಲ್ವಾ, ಸೊ ಆ ಕ್ಯಾರೆಕ್ಟರ್, ಆ ಸ್ಲ್ಯಾಂಗ್, ಆ ಮುಗ್ಧತೆಯಿಂದ ಇನ್ನೊಂದ್ಸರಿ ಇನ್ವೈಟ್ ಮಾಡಿ ಅಂತ. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಫೆಬ್ರವರಿ 28ನೇ ತಾರೀಕು ಬರ್ತೈತೆ, ಮಿಸ್ ಮಾಡ್ಕೋಬೇಡಿ, ಎಲ್ರು ಬಂದ್ಬಿಡಿ ಆಯ್ತಾ. ನಿಮ್ಮ ಮನೆಯವ್ರನ್ನ, ಕುಟುಂಬದವ್ರನ್ನ, ಮತ್ತೆ ನಮ್ಮವ್ರಿದ್ದಂಗೆ ನಿಮ್ಮವರು ರೀನಾ ಎಲ್ರನ್ನೂ ಕರ್ಕೊಂಡು ಬನ್ನಿ. ತಪ್ಪಿಸ್ಕೊಂಬೇಡಿ ಆಯ್ತಾ, ಬೇಗ ಬಂದ್ಬಿಡಿ, ನಾನು ಅಲ್ಲೇ ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಸೊ ಇದು ನಿಮ್ಮ 3ನೇ ಸಿನಿಮಾ, ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ 28ನೇ ತಾರೀಕು ಒಂದು ಒಳ್ಳೇದಾಗ್ಲಿ ನಿಮ್ಮ ಟೀಮ್ಗೆ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ವಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.